ನಿನ್ನ ಜೊತೆ ಮಾತಾಡಬೇಕು. ಅದು ನನಗೆ ಒಂದು ಡೌಟ್ ಇತ್ತು, ಪ್ಲೀಸ್ ಅದನ್ನು ಕ್ಲಾರಿಫೈ ಮಾಡು. ನೀನು ನಿಜವಾಗ್ಲೂ ನಾನು ಒಪ್ಕೊಂಡ್ಯಾ? ಅಜ್ಜಿ ಎಲ್ಲಿದ್ಯಾ? ನೋಡು ನನ್ನ ಸ್ಥಿತಿ ಹೇಗಾಗಿದೆ ಅಂತ ನೋಡು. ಏನ್ ಹೇಳ್ತಿದ್ದೆ? ನನ್ನ ಮೊಮ್ಮಗ ನೀನ್ ಮಾತ್ರ ಸೋಲ್ಬಾರ್ದು, ನೀನ್ ಗೆಲ್ಬೇಕು. ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನೋ ಡೈಲಾಗ್ ಹೊಡಿತಿದ್ದೆ. ಏನ್ ಮಾಡ್ದೆ? ಏನೂ ಇಲ್ಲ. ಅವತ್ತೇನ್ ಹೇಳ್ದೆ? ನನಗ್ ಹೆಲ್ಪ್ ಮಾಡಕ್ಕೆ ಬೇರೆ ರೂಪದಲ್ಲಿ ಬರ್ತೀನಿ ಅಂದೆ. ಎಲ್ ಬಂದೆ? ನನಗ್ ನಮ್ಸಕ್ ಸುಳ್ಳು ಹೇಳ್ತೀಯ? ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಏನನ್ನೋ ಡೈಲಾಗ್ ಹೊಡ್ತಿರ್ತೀಯ. ಏನ್ ಮಾಡ್ದೆ? ಏನು ಮಾಡಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲ ಅವರಿಬ್ರು ಒಂದಾಗ್ತಾರೆ. ಆಮೇಲೆ ಶಿವಾನಿ ನನಗ್ ಸಿಗಲ್ಲ. ಅವನನ್ನ ಸಾಯಿಸೋಣ ಅಂದ್ರೆ ಇರೋದನ್ನು ಕಳ್ಕೊಂಡು ಜೈಲ್ಗೆ ಹೋಗ್ಬೇಕಾಗುತ್ತೆ. ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ, ಯಾವ ದಿಕ್ಕು ತೋರಿಸ್ತಾ ಇಲ್ಲ. ನನ್ಗೆ ಏನ್ ಮಾಡ್ಲಿ ಅಜ್ಜಿ? ನಿಜವಾಗ್ಲೂ ಶಿವಾನಿ ಈ ಶಾಸ್ತ್ರಕ್ಕೆ ಒಪ್ಕೊಂಡ್ಲ? ಅವಳು ಒಪ್ಕೊಂಡ್ಲು ಅಂತ ನಾನೇನೋ ಖುಷಿ ಪಟ್ಬಿಟ್ಟೆ. ಆದ್ರೆ ಶಿವಾನಿಗೂ ಇದೇ ತರ ಫೀಲಿಂಗ್ ಇರ್ಬೇಕಲ್ಲ? ಇದ್ರೂ ಇರ್ಬೋದು. ಶಿವಾನಿಗೆ ನಾನು ಇಷ್ಟ ಆಗಿರ್ತೀನಿ, ಅದಕ್ಕೆ ನನ್ನನ್ನ ಗಂಡ ಅಂತ ಒಪ್ಕೊಂಡಿರ್ಬೋದು. ನಾನ್ ಯಾಕೆ ಸುಮ್ ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕು? ಶಿವಾನಿ ಯಾವ್ದಾದ್ರು ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡ್ತಾಳೆ. ಇನ್ ಈ ವಿಚಾರದಲ್ಲಿ ಯಾಕೆ ಮಾಡಿರಲ್ಲ? ಶಿವಾನಿಗೆ ನಾನು ಇಷ್ಟ ಆಗಿರ್ತೀನಿ. ಹಂಗಂದ್ಮೇಲೆ ಈ ಶಾಸ್ತ್ರಕ್ಕೆ ಒಂದು ಕಳೆ ಬಂತು. ನಾನು ಆಸೆ ಪಟ್ಟಂಗೆ ಶಿವಾನಿನ ಮದುವೆ ಆದೆ. ಇವಾಗ ಮನೆಯವರೆಲ್ಲರೂ ಆಸೆ ಪಡ್ತಿರೋ ಹಾಗೆ ನನ್ನ ಶಿವಾನಿ ಸಂಸಾರನು ಶುರು ಆಗೋ ಟೈಮ್ ಬಂದೇ ಬಿಡ್ತು. ಬಾಗ್ಲು ತೆಗೆದಿದೆ, ಒಳಗ್ ಬರಬಹುದು. ತ್ರಿವಿಕ್ರಮ್, ತ್ರಿವಿಕ್ರಮ್ ಎದ್ದೇಳು. ತ್ರಿವಿಕ್ರಮ್ ಕಣ್ಬಿಡು. ಏನಾಯ್ತು? ತ್ರಿವಿಕ್ರಮ್, ಮಾಯಂಗನೆ ತ್ರಿಶೂಲು ಶಿವಾನಿ ಒಂದಾಗ್ತಿದ್ದಾರೆ. ನಾನ್ ಸೋತೋದೆ. ಏನ್ ಮಾಡ್ಲಿ ಮಾಯಂಗನೆ? ನಾನೇನ್ ಮಾಡ್ಲಿ? ತ್ರಿವಿಕ್ರಮ್, ಮೊದಲು ನೀನ್ ಇಲ್ಲಿಂದ ಎದ್ದೇಳು. ಮಾಯಂಗನೆ ಅವರಿಬ್ರು ಸೇರ್ಬಾರ್ದು, ದೂರ ಆಗ್ಬೇಕು. ನಿನ್ನ ಶಕ್ತಿ ಇದಲ್ವಾ, ಆ ಶಕ್ತಿನ ಬಳಸಿ ಅವರಿಬ್ಬರನ್ನು ದೂರ ಮಾಡು. ಇಲ್ಲ ತ್ರಿವಿಕ್ರಮ್, ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ. ಶಕ್ತಿ ಇಲ್ವಾ? ಸುಳ್ಳು ಹೇಳ್ಬೇಡ. ನಾನ್ ಹೇಳ್ತಾ ಇರೋದು ಸತ್ಯ. ನನ್ನಲ್ಲಿ ಅಷ್ಟೊಂದು ಶಕ್ತಿ ಇದ್ದಿದ್ರೆ ಇಲ್ಲಿ ಬೇರೆನೆ ಆಗ್ತಾ ಇತ್ತು. ಅಂದ್ರೆ ಏನು ಮಾಯಾ? ಯಾಕೇನು ಮಾತಾಡ್ತಿಲ್ಲ? ನೋಡು ತ್ರಿವಿಕ್ರಮ್, ಇನ್ನು ನಮ್ ಕೈಲಿ ಏನೂ ಉಳ್ದಿಲ್ಲ. ಅವರಿಬ್ರು
ಒಪ್ಕೊಂಡು ಒಂದಾಗ್ತಾ ಇದ್ದಾರೆ. ಅವ್ರನ್ನ ತಡೆಯೋರು ಇನ್ಯಾರೂ ಇಲ್ಲ. ಅಂದ್ರೆ ಇವಾಗ ಗೊತ್ತಿಲ್ಲ, ನಾಳೆವರೆಗೂ ಕಾಯಲೇಬೇಕು. ಶಿವಾನಿ ಇವಾಗ ತಾನೇ ಒಳಗಡೆ ಹೋಗಿದ್ದಾಳೆ. ಅಲ್ಲಿ ಏನಾಗುತ್ತೋ ಏನೋ. ನಮ್ ಕೈಲಿ ಕಾಯದ್ ಬಿಟ್ರೆ ಬೇರೆ ಏನೂ ಇಲ್ಲ. ಬಾ ಶಿವಾನಿ, ಹೋಗ್ ಬಾ. ನೀನಿರೋ ತನಕ ವಿಶ್ವಸುಂದರಿ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ನಿನ್ನಷ್ಟು ಸುಂದರವಾಗಿ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಶಿವಾನಿ. ಶಿವಾನಿ, ಹೀಗೆ ನೀನು ನೋಡ್ತಾ ಮತ್ತೆ ಮತ್ತೆ ಕಳೆದೋಗೋಣ ಅಂತ ಅನಿಸ್ತಾ ಇದೆ. ನನ್ನ ಹುಡುಗಿ ವಾಪಸ್ ಕರ್ಕೊಂಡ್ಬರ್ತೀಯ ಅಲ್ವಾ? ಯಾಕೆ ಶಿವಾನಿ ಏನೂ ಮಾತಾಡ್ತಾ ಇಲ್ಲ? ಮಾತಾಡಿದ್ರೆ ಮುತ್ತುದ್ರೋಗುತ್ತೆ ಅಂತನಾ? ಶಿವಾನಿ, ನಿನ್ ನೋಟದಲ್ಲಿ ಡೈಮಂಡ್ ಇರೋವಾಗ ಮುತ್ತಿನ ಸರಮಾಲೆ ನನಗೆ ಯಾಕೆ? ಶಿವಾನಿ, ಇದೆಲ್ಲ ಕನ್ಸೋ ನನ್ಸೋ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ರೆ ಮಾರುದ್ದ ಓಡೋಗ್ತಾ ಇದ್ದೆ. ಆದ್ರೆ ಇವಾಗ ನೋಡು, ನಾನು ಕಟ್ಟಿರೋ ತಾಳಿ ಒಪ್ಕೊಂಡು ಗಂಡ ಅಂತ ನನ್ನ ಅಪ್ಕೊಳ್ಳೋ ಹಂತಕ್ಕೆ ಬಂದಿಲ್ಲ. ನನಗಷ್ಟು ಸಾಕು. ನಾನು ಹೇಳಿಲ್ಲ ಶಿವಾನಿ, ಒಂದಲ್ಲ ಒಂದಿನ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟತ್ತೆ ಅಂತ. ಇವಾಗ ನೋಡು, ಪ್ರೀತಿ ಹುಟ್ಟಾಯ್ತು. ಇನ್ನು ಮುಂದೆ ಅದು ಬೆಟ್ಟ ಆಗಿ ಬೆಳಿಬೇಕಷ್ಟೇ. ತ್ರಿಶೂಲ್, ಆ ಕಡೆ ನೋಡ್ಕೊಂಡು ಕೊಟ್ರೆ ಹೆಂಗೆ? ತಗೋ ತ್ರಿಶೂಲ್. ಸರಿ ಕೊಡು. ತ್ರಿಶೂಲ್, ಶಿವಾನಿ, ಎಷ್ಟು ಕೊಬ್ಬಲ್ವಾ ನಿನ್ಗೆ? ನಿನ್ ಗಂಡ ಅಂದ್ಮೇಲೆ ಒಂದು ಸ್ವಲ್ಪನಾದ್ರೂ ಇರ್ಬೇಕಲ್ಲ. ಸರಿ ಆಯ್ತು. ತುಂಬಾ ಸ್ವೀಟ್ ಆಗಿದೆ. ಹೌದಾ? ನಾನ್ ಕುಡ್ದಾಗ ಸರಿಯಾಗೇ ಇತ್ತು. ಓಹ್, ಮೋಸ್ಟ್ಲಿ ನೀನ್ ಕುಡಿದ್ಮೇಲೆ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬಂದ್ಬಿಟ್ಟಿದೆ ಅನ್ಸುತ್ತೆ ಇದಕ್ಕೆ. ಬಾ ಕೂತ್ಕೋ ಶಿವಾನಿ. ಬಾ. ಯಾಕೆ ಶಿವಾನಿ ದೂರ ಕೂತ್ಬಿಟ್ಟ? ಓಹ್, ಸೋಷಿಯಲ್ ಡಿಸ್ಟೆನ್ಸಿಂಗಾ? ಪ್ರೀತಿ ನಡುವೆ ಅಂತರ ಇರಬಾರ್ದು. ಅಪಘಾತ ಏನಾಗಲ್ಲ. I love you, Shivani.
ಶಿವಾನಿ, ನೀನು ಇಷ್ಟು ಬೇಗ ಹೇಳಬಾರ್ದು. ನೀನು ನನ್ನ ಕಾಯಿಸಿ ಕಾಡಿಸಿ ಹೇಳಿದ್ರೇನೆ ನನಗಿನ್ನೂ ಖುಷಿ ಆಗೋದು. ನಾನಿಷ್ಟು ಕಂಡಿದ್ದು ಕಂಸ. ತಗೋ ಕುಡಿ. ಇದು ಉಲ್ಟಾ ಗೊತ್ತಾಗುತ್ತಲ್ಲ. ಪರವಾಗಿಲ್ಲ ಕೊಡು. ನೀನ್ ಕುಡಿ ಶಿವಾನಿ. ಬೇಡ ನನ್ಗೆ. ಹಾಗಾದ್ರೆ ನನಗೂ ಬೇಡ. ತ್ರಿಶೂಲ್, ಈಗ ಕುಡಿತೀಯೋ ಇಲ್ವೋ? ಸೇಮ್ ಟು ಸೇಮ್ ಅದೇ ಕನ್ಸು. ಇವಾಗ ಅರ್ಧ ಲೋಟ ಹಾಲು ವಾಪಸ್ ಕೊಡ್ತಾರೆ. ಶಿವಾನಿ, ಹಾಲೆಲ್ಲಿ? ನೀನೇ ಹೇಳಿದ್ಯಲ್ಲ ಕುಡಿದ್ ಕೊಡು ಅಂತ. ಕುಡ್ದೆ. ಹೌದಲ್ಲ? ಕರೆಕ್ಟ್. ಓಕೆ, ಬಾ ಕೂತ್ಕೋ. ಬಾ ಶಿವಾನಿ. ಕನ್ಸಿನ ತರನೇ ಯಾಕಾಗಬೇಕು? ಇದು ಡಿಫರೆಂಟ್ ಆಗಿರಲಿ. ಇದೇನಿದು? ನಾನು ಹತ್ರ ಹೋಗ್ತಿದ್ದಂಗೆ ನೀವು ದೂರ ಹೋಗ್ತಿದ್ದಲ್ಲ. ಇದೇನಿದು? ಬಳೆ ಹಳೆ. ಶಬ್ದ ಮಾಲಿನ್ಯ ದೇಶಕ್ಕೆ ಹಾನಿಕರ. ಕರೆಕ್ಟ್. ನನ್ನ ಹುಡುಗಿ ಒಳ್ಳೆ ಪರಿಸರವಾದಿ. ಶಿವಾನಿ, ಇದೇನಿದು? ಶಿವಾನಿ ದೂರನೇ ಹೋಗ್ತಾಳೆ. ಕಮಾನ್ ತ್ರಿಶೂಲ್, ನೀನ್ ಧೈರ್ಯ ಕಳ್ಕೊಬೇಡ.
ಹುಲಿ ಧೈರ್ಯ ಕಳ್ಕೊಂಡ್ರೆ ಜಿಂಕೆನ್ ಬೇಟೆ ಆಡಕ್ಕಾಗತ್ತಾ? ಶಿವಾನಿ, ನನ್ನ ಜೊತೆ ಮಾತಾಡಬೇಕು. ಅದು ನನಗೆ ಒಂದು ಡೌಟ್ ಇತ್ತು, ಪ್ಲೀಸ್ ಅದನ್ನು ಕ್ಲಾರಿಫೈ ಮಾಡು. ನೀನು ನಿಜವಾಗ್ಲೂ ನಾನು ಒಪ್ಕೊಂಡ್ಯಾ? ಏ ತ್ರಿಶೂಲ್, ಇನ್ನು ನಮ್ಮ ಸಂಸಾರ ಹೀಗೇನೆ. ನನ್ನ ಪ್ರೀತಿ, ನನ್ನ ಮನಸ್ಸು ಎರಡು ಸೇರ್ಬೇಕಾಗಿರೋದು ನನ್ನ ಆದಿಶೇಷನಿಗೆ. ನನಗೆ ಬಲವಂತವಾಗಿ ತಾಳಿ ಕಟ್ಟಿರ್ಬಹುದು, ಆದ್ರೆ ನನ್ನ ಪಡ್ಕೊಳ್ಳೋದಕ್ಕಂತೂ ಆಗಲ್ಲ. ಈ ತ್ರಿಶೂಲ್ ಶಿವಾನಿ ನಿಜವಾಗ್ಲೂ ಒಪ್ಕೊಂಡ್ರ? ಸಂಸಾರ ಶುರು ಮಾಡಕ್ಕೇನೋ ಒಪ್ಕೊಂಡ್ರು, ಆದ್ರೆ ನಿಜವಾಗ್ಲೂ ಸಂಸಾರ ಮಾಡ್ತಾರ ಅವರು? ಈ ತ್ರಿಶೂಲ್ ನನ್ನ ಅಳಿಮೈನ ಜೀವನನೇ ಹಾಳು ಮಾಡ್ಬಿಟ್ಟ. ನಾನು ಅವ್ರ ಫಸ್ಟ್ ನೈಟ್ ನ ಹಾಳು ಮಾಡ್ತೀನಿ. ಒಳಗಡೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾಗ್ಲು ಬಡ್ದು ಏಳಿಸ್ಬಿಡ್ಲಾ? ಗೋವಿಂದ, ಈ ವಾಯ್ಸ್ ಎಲ್ಲೋ ಕೇಳಿರೋ ಹಾಗಿದೆಯಲ್ಲ. ಯಾರು? ಹೇ ಗೋವಿಂದ, ಇಲ್ಲೇನೋ ಮಾಡ್ತಾ ಇದೀಯ ನೀನು? ಅದೇ ಅದು ತ್ರಿಶೂಲ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಬಂದೆ. ಅವನ ಜೊತೆ ಏನ್ ಮಾತು ನಿಂದು? ಅದು ಇಷ್ಟೊತ್ನಲ್ಲಿ? ಅದು ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ನಲ್ಲ, ಹೇಗಿದೆ, ಏನಾದ್ರು ಕುಂದು ಕೊರತೆ ಇದೆಯಾ ಅಂತ ವಿಚಾರಿಸ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಏ ತಲೆ ಹರಟೆ, ಮಾತ್ ಸಾಕು, ಹೊರಟೋಗ್ ಮೊದ್ಲಿಂದ. ಅದೇ ಈಗ ಏನಂತ ಹೋಗು ಅಂತ ಹೇಳ್ತಾ ಇದ್ದೀನಲ್ಲ. ಶಿವ ಪೂಜೆಲಿ ಕರಡಿ ಬಿಟ್ಟಾಗ ಬಂದ್ಬಿಟ್ಟಿದ್ದಾನೆ ಇಲ್ಲಿ. ಹೋಗೋ, ಹೊರಟೆ. ಹೋಗು. ಅಯ್ಯೋ ಹಳಿಮಯ್ಯ, ನಿನ್ ಲಕ್ಕೇ ಸರಿ ಇಲ್ಲ ಕಣೋ. ಹೋಗು ಅಂತ ಹೇಳಿದ್ನಲ್ಲ. ಈ ಮುದುಕಿ ಇಲ್ಲಿಂದ ಹೋಗಲ್ಲ. ಈ ಫಸ್ಟ್ ನೈಟ್ ನನ್ನಿಂದ ತಡೆಯಕ್ಕಾಗಲ್ಲ.